ಶೋರೂಮ್ ಇದು ಅಂತ. ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು. ಹೆಂಗೆ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರೆ, ನಿಮ್ಗೆ ಕಲ್ಪನಾಕ್ ಬರ್ತೈತಿ. ಇಲ್ಲಿ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಂಗೆ ಹಿಂದೆ ದಬ್ಬತಿರ್ತಾರೆ. ರಿಪೇರಿಗೆ ಹಿಂದೆ ಬಿಟ್ಟಿರ್ತಾರ. ಅವಕ್ಕೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ. ಇದು ಶೋರೂಮ್ ಇದು ಒಂದು. ಹಂಗ ಮೊಮ್ಮಗ ಹುಟ್ಟತಿರ್ತಾನ, ಅವ್ನ ತೊಟ್ಲು ಮುಂದೆ ನಡುವಿನ ಮನೆಯಾಗಿರ್ತೈತಿ, ಇದು ಮುದುಕಾಗಿರ್ತೈತಿ, ಹಿಂದೆ ಗ್ಯಾರೇಜ್ನಾಗ ಒಗದಿರ್ತಾರೆ. ಇದು ಹಳೆ ಗಾಡಿ, ಇದು ಶೋರೂಮ್ ಅಷ್ಟ. ಇದು ಏನು ಮಜಾ ಐತಿ ಅಂದ್ರ, ಮೊಮ್ಮಗ ಹುಟ್ಟತಿರ್ತಾನ, ಒಬ್ಬನಿಗೆ ಮಗ ಹುಟ್ಟತಿರ್ತಾನ, ಅಪ್ಪ ಸಾಯ್ತಿರ್ತಾನ, ಅಪ್ಪ ಸಾಯ್ತಾನ. ಒಂದು ಶೋರೂಮ್ ಐತೆ ಅಷ್ಟ ಇದು ಜಗತ್ತಿದು. ಹಂಗ ಒಬ್ಬರು ಬರ್ತಿರ್ತಾರ, ಬರೋರಿಗೆ ವೆಲ್ಕಮ್ ಮಾಡಬೇಕು, ಹೋಗ್ತಿರ್ತಾರ, ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟ. ಇಲ್ಲಿ ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ. ನಮ್ಮನ್ನು ಭಾಳ ಹಿಂದಕ್ಕೆ ಕೂರ್ಸ್ಯಾರಂತ ತಲೆ ಕೆಡಿಸ್ಕೋಬಾರದು. ಯಾಕಂದ್ರ ಮುಂದೆ ಕುಂತವ್ರು ಸಹಿತ ಒಂದ್ ದಿವ್ಸ ಹಿಂದೆ ಬರಬೇಕಿದು ಶೋರೂಮ್. ಇಲ್ಲಿ ಯಾರು ಮುಂದೆ ಖಾಯಂ ಕುಂದ್ರವ್ರು ಇಲ್ಲ ಅಷ್ಟೇ. ಹಂಗ ಒಂದು ದಿವ್ಸ ಸೊಸಿ ಬರ್ತಾಳ, ವೆಲ್ಕಮ್ ಮಾಡಬೇಕು. ಮಗಳು ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಸೆಂಡ್ ಆಫ್ ಮಾಡಬೇಕು. ಇದು ಶೋರೂಮ್ ಇದು ಭಗವಂತನ ವರ್ಕ್ ಶಾಪ್ ಇದು ಅಷ್ಟ. ಇಲ್ಲಿ ಯಾರು ಖಾಯಂ ಇರುವುದಿಲ್ಲ. ಬಂದವ್ರಿಗೆ ವೆಲ್ಕಮ್ ಮಾಡೋದು, ಅವ್ರು ಮುಂದಿರ್ತಾರ, ಹಿಂದೊಂದಿಷ್ಟು ಮಂದಿ ಇರ್ತಾರ, ಅವ್ರಿಗೆ ಗ್ಯಾರೇಜಿಗೆ ಕಳಿಸೋದು, ಇದು ನಡೀತಾ ಇರ್ತದೆ. ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ. ಅದು ಯಾರು ಖಾಯಂ ಇರಾಕ್ ಬಂದಾರ ಹೇಳಿಲ್ಲ. ಒಂದು ಗಿಡ ಇತ್ತು, ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿಗೆ 2 ಮರಿ ಇತ್ತು. ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ ಹೋಗಿ ಆ ಪಕ್ಷಿಯ ಗೂಡು ಹರಿದು 2 ಮರಿ ಕೆಳಗೆ ಬಿದ್ದು ಸತ್ತು. ಬಹಳ ದುಃಖ ಆತದ ಪಕ್ಷಿಗೆ, ತಾಯಿ ಪಕ್ಷಿಗೆ. 2 ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು, 2 ಕೆಳಗೆ ಬಿದ್ದಿದ್ದು ಅಲ್ಲ, ಅಳಾಕತ್ತಿತ್ತದು. ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ. ಏನು ಮನುಷ್ಯಪ್ಪ ಇವ, ಎಷ್ಟು ನೊಬೆಲ್ ಪಾರಿತೋಷಕ ತಗೊಂಡಾನ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ, ಎಷ್ಟು ರಾಜ್ಯೋತ್ಸವ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ. ಒಂದು ಗೂಡಿನೊಳಗಿರುವ 2 ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ. ನೊಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಅವನು? ಆದರೂ ಮರಿ ಸತ್ತಿದ್ದು ನೋಡ್ತು, 1-2 ಕ್ಷಣ ಕಣ್ಣೀರು ಹಾಕ್ತು. ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟದ. ಗಿಡದಾಗ ಕುಂತ ಹಾಡಾಕತ್. ಆ ಗಿಡ ಕೇಳತ್ತು ಪಕ್ಷಿಗಲ್ಲ, 1 ತಾಸು 2 ತಾಸಿನಿಂದ ನಿನ್ನ ಮರಿಗಳು ಸತ್ತಾವ, ನಿನ್ನ ಕರುಳಿನ ಬಳ್ಳಿಗಳವು, ನಿನ್ನ ಮಕ್ಕಳು ಅವು ಸತ್ತಾವ, ನಿನಗೆ ದುಃಖ ಆಗಿಲ್ಲ, ಏನು ಆಗಲೇ ಇನ್ನು 1-2 ತಾಸಿನಿಂದ ಸತ್ತಾವ, ಈಗ ಹಾಡಾಕತ್ತೇ ಇಲ್ಲ ನೀನು. ಅವಾಗ ಪಕ್ಷಿ ಹೇಳ್ತು, ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ಅಳಾಕ ಮನುಷ್ಯರು ಮಾಡಿ ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ದುಃಖಿಸಿ ಅಳಾಕ ಮನುಷ್ಯರು ಮಾಡಿ ಏನು? ಇಲ್ಲ, ಪಕ್ಷಿಗೆ ಹೇಳ್ತ ಗಿಡ. ಇದು ಗಿಡಕ್ಕ ಪಕ್ಷಿ ಹೇಳ್ತದ, ನಾವು ಹಾಡಾಕ ಬಂದವರು ಅಳಾಕ ಬಂದವರಲ್ಲ, ನಾವು ಹಾರಾಕ ಬಂದವರು, ನಾವು ಅಳಾಕ ಬಂದವರಲ್ಲ. ಪಕ್ಷಿ ಗಿಡಕ್ಕೆ ಹೇಳ್ತದೆ, ಯಾಕೆ ದುಃಖಿಸಬೇಕು ಹೇಳು ಮನುಷ್ಯನೇ? ಈಗ ಮನುಷ್ಯರೊಳಗೆ ನೋಡು, ಅಕಸ್ಮಾತ್ ಯಾರ ನೌಕರಿದಾರ ಇದ್ರು ಅಂದ್ರೆ, ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ, ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ. 2 ಮಕ್ಕಳು ಅವರು ಹೊಲಕ್ಕೆ ಹೋಗೋರು, ನೌಕರಿಗೆ ಹೋಗೋರು ಇದ್ರಂದ್ರೆ, ಹೊಲಕ್ಕೆ ಹೋಗಾಗ ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು, ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ. ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳು ತಾವು ಕರ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಅಳತಾರೇನು? ಅಳುವುದಿಲ್ಲ. ಹಂಗ ಅವ್ರು ನಮ್ಮ ಮಕ್ಕಳಲ್ಲ, ಬಿಟ್ಟು ಹೋದವ್ರ ಮಕ್ಕಳು. ಹಂಗ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ, ಅವು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ದೇವ್ರು ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ. ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾಯಾ ಕಳಬೇಕು? ಹಾಡವ್ರು ನಾವಿದು. ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರ, ಸ್ವಾಗತ ಮಾಡೋದು, ಒಮ್ಮೆ ಹೋಗ್ತಿರ್ತಾರ, ಸೆಂಡ್ ಆಫ್ ಮಾಡೋದು ಅಷ್ಟೇ. ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಇದು ಅವನ ಟಂಕ ಶಾಲೆ, ಇದು ಅಷ್ಟೇ. ಅಚ್ಚಿನಾಮಳೆ, ಇದು ಅಚ್ಚಿನಾಮಳೆ. ಅಚ್ಚಿನಾಮಳೆ ಅಂದ್ರೆ ಮಾಡೆಲ್ಸ್. ಈಗ ನೀವು ಸಕ್ರೆ ಆರತಿ ಮಾಡೋದಲ್ಲ ಹೆಣ್ಮಕ್ಳು, ಇದ್ರಾಗ ಮಾಡ್ತಿರಲ್ಲ, ಸೀಗೆ ಹುಣ್ಣಿವೆಗ, ಅದು ಗೌರಿ ಹುಣ್ಣಿವೆಗ ಮಾಡ್ತಿರಲ್ಲ. ಆನೆ, ಕುದುರೆ, ಒಂಟಿ, ಅದ್ರಾಗ ಬರೀ ಆಣ್ ಹಾಕ್ತಿರಿ. ಹೆಂಗೆ ಒಂಟಿ ತಯಾರಾಗಿ ಬರ್ತಾವ, ಆನೆ ತಯಾರಾಗಿ ಬರ್ತಾವ. ಈ ಪ್ಲಾಸ್ಟಿಕ್ ಕೊಡ, ಬಕೆಟ್ ಅದು ಮಾಡ್ತಾರಲ್ಲ, ಅವೇನೋ ಅಲ್ಲ, ಮಾಡೆಲ್ಸ್. ಅಚ್ಚಿನೊಳಗೆ ಹಾಕ್ತಾರ, ತೆಗಿತಾರ. ನಮ್ಮದು ಅಚ್ಚ ಹೆಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ. ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗದ ನೋಡು, ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗದ ನೋಡಿ. ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಾಗ ಕೆಡುತ್ತ ನಾವು ಅಷ್ಟ.
ಯಾರ ಬಾಯಾಗಿ ಬಿದ್ದಂಗೆ ಏನು ಒಂದೋ ಎರಡ ನೋಡಿ ನಮ್ಮದು ಏನು ನಮ್ಮದೇನು ಮಾಡೆಲ್ಸ್ ಹೇಳ್ರಿ, ಮೌಲ್ಡೆಡ್. ಭಗವಂತ ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ, ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ, ಅವನದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ತಿನಾಗ. ಒಬ್ಬರ ಮುಖ ಒಬ್ಬರಂಗೈತೇನು, ಒಂದು ಗಿಡದ ಹಣ್ಣು ಒಂದರಂಗೈತೇನು, ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ. ಸುಮ್ಮನೆ ನಮ್ಮ ತಲೆಯಾಗ ಅಷ್ಟೈತಿ ಏನು ಅಂದ್ರೆ ಇವ್ರು ನಮ್ಮ ಮಕ್ಕಳು ಅಂತ. ಪರ್ಷಿಯಾದ ಒಬ್ಬ ಕವಿ ಅಂತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಿನ್ನ ಮಕ್ಕಳಂತ ಏನು ತಲೆಯಾಗ ಐತಲ್ಲ, ಸುಮ್ಮನೆ ತಲೆಯಾಗ ಇಟ್ಕೋ, ನಿನ್ನಿಂದ ಬಂದವರಲ್ಲ, ನಿನ್ನ ಮುಖಾಂತರ ಬಂದವರು ಅಷ್ಟೇ, ಅವರು ದೇವನಿಂದ ಬಂದವರು. ಈ ಕೊಳಲು ಬಾರಿಸ್ತೀರಿ, ಕೊಳಲ್ದಾಗ ಧ್ವನಿ ಐತಲ್ಲ, ಕೊಳಲಿನಿಂದ ಬಂದಿದ್ದಲ್ಲ, ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನ ಅಷ್ಟೇ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ. ಅಲ್ಲೊಬ್ಬ ಮ್ಯಾಲ ಕುಂತ ಕಳಿಸ್ಯಾನನ್ನು ತಲೆಯಾಗಿಟ್ಟುಕೊಂಡು ಬದುಕು. ಇದು ಒಂದು ಮೌಲ್ಡ್, ಅಚ್ಚಿನ ಮೊಳೆ, ಇದು ಬಾಣಸದ ಮನೆ. ಇದು ಜಗತ್ತೇನೈತಿ, ನಮ್ಮದು ಒಂದು ಅಡಿಗೆ ಮನಿ ಐತಿ. ಅವ ಅಂತಾನ, ಅಲ್ಲಮ ಪ್ರಭು ಅಂತಾನ, ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ. ಎಷ್ಟು ಚಂದ ಶಬ್ದ ಬಳಸ್ಯಾರ ನೋಡ್ರಿ. ಇದು ದೇವನ ಅಡಿಗೆ ಮನಿ, ಇದು ನಮ್ಮ ಅಡಿಗೆ ಮನಿ ಅಲ್ಲ, ಇದೊಂದು ದೇವರ ಅಡಿಗೆ ಮನಿ. ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ. ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ, ಒಂದು ಮಾವಿನ ಹಣ್ಣು ಒಂದರಂಗ ಐತೇನು, ರಸಪುರಿ ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ. ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟಾನ ಅಂತ. ಎದರಾಗ ತೆಗದಾನ ಹೇಳ್ರಿ ದೇವ್ರ? ಅವನದೊಂದು ಅಡಿಗೆ ಮನೆ. ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ, ಒಂದು ಬೀಜ ಉಗ್ಗಿ ಬಂದ್ರೆ 4 ಕಾಳು ಸುಮ್ಮನೆ ಭೂಮಿಯೊಳಗೆ ಒಗದು ಬಂದ್ರೆ 4 ತಿಂಗಳದೊಳಗೆ ಭೂಮಿ ತಾಯಿ 4 ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳ. ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು. ಅವನ ಅಡಿಗೆ ಮನ್ಯಾಗ ಉಂಡ್ರೆ ಹೆಚ್ಚಾಗ್ತೈತಿ, ನಮ್ಮ ಅಡಿಗೆ ಮನ್ಯಾಗ ಉಂಡ್ರೆ ಖಾಲಿ ಆಕ್ಕೈತಿ ಅಷ್ಟೇ. ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರಂತ ನಾವು ಅಂತೀವಿ. ಆದ್ರೆ ಅವನ್ ದಾಸೋಗ ಹಂಗಲ್ಲ, ಯಾಕ ಉಣ್ಣುವಲ್ರಲ್ಲ ನನ್ನ ಮಕ್ಕಳು ಉಣ್ಲಿ ಅಂತ ಅವನ ದಾಸೋಗ ಇದು ಭಗವಂತನ. ಅವನ ಅಡಿಗೆ ಮನೆ ಅಷ್ಟು ಅದ್ಭುತ. ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ. ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೇನು? ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೇ, ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗ್ತಾವ. ಒಬ್ಬ ಡಾಕ್ಟರ್ ಹತ್ರ ಹೋದ್ನಂತ. ಡಾಕ್ಟರ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ ಅವ್ನು. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಹಲ್ಲು ಮುರಿದವ್ರಿ. ಅಲ್ಲೋ ಎದಕ್ಕೆ ಮುರಿದವ್? ಮುಂದಿನ 2 ಹಲ್ಲು ಮುರಿದಾವಲ್ಲ. ಇಲ್ಲ, ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾದುಂಡಿ ಮಾಡಿದ್ರು. ಅವ ಅಂದ, ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು? ಇಲ್ಲ, ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ. ಅಲ್ಲ, ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರ್ಬೇಕು, ಮತ್ತು ಅವ್ರವ್ವ ಆ ಎಮ್ಮ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕಾಗಿ. ಅವ್ರು ಡಾಕ್ಟರ್ ಅಂದರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರ, ಮುಂದಿನ 2 ಹಲ್ಲು ಮುರಿತಿದ್ರು, ಒಲ್ಲೆ ಅನ್ಬೇಕು ತಿನ್ನಾಕ. ಸುಮ್ಮನೆ ರೀ ಡಾಕ್ಟರ್, ತಿಂದಿದ್ದಕ್ಕೆ 2 ಮುರಿದ, ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನ್ಯಾಗ ನಾವೇನು ಮಾಡೀವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿವಿ ನೋಡ್ತೀರಿ, ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗೆ? ಸಾರು ಮಾಡೋದು ಹೆಂಗ, ಅನ್ನ ಮಾಡೋದು ಹೆಂಗೆ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕ್ಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ ಅಲ್ಲೇ ಹೊಕ್ಕವು. ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನ ಇಂಥದ್ದು ತಿಂದ್ರೆ. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳೆದಾನತ್. ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣು ಐತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ. ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ, ಇರುವುದು ಮಣ್ಣೆ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ. ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ.